ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಫ್ರೆಂಡ್ಸ್, ತಮ್ಲೈನಲ್ಲಿ ನೋಡಿರ್ತೀರಲ್ವಾ ನಾನು ಯಾವ ರೆಸಿಪಿ ಶೇರ್ ಮಾಡ್ತಿದ್ದೀನಿ ಅಂತ. ಟೆಂಪಲ್ ಅಲ್ಲಿ ಯಾವ ತರ ಪ್ರಸಾದ ಕೊಡ್ತಾರಲ್ವಾ, ಪುಳಿಯೋಗರೆ ಪ್ರಸಾದ, ಆ ತರ ಪ್ರಸಾದ ತರ ಪುಳಿಯೋಗರೆನ ಹೇಗ್ ಮನೇಲಿ ಮಾಡೋದು ಅನ್ನೋದನ್ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ 100% ಆ ತರನೇ ಇರುತ್ತೆ. ಟೆಂಪಲ್ ಸ್ಟೈಲ್ ಅಲ್ಲೇ ಇರುತ್ತೆ. ಗೊಜ್ಜು ಕೂಡ ತುಂಬಾ ದಿನ ಸ್ಟೋರ್ ಮಾಡಿ ಇಟ್ಕೊಬಹುದು. ನೀವು ಫ್ರಿಡ್ಜ್ ಅಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಬಹುದು. ಒಂದ್ಸರಿ ಮಾಡ್ಕೊಂಡ್ರೆ ಮಕ್ಕಳು ಬಾಕ್ಸಿಗೆಲ್ಲ ಮಿಕ್ಸ್ ಮಾಡಿ ಕೊಡಕ್ಕೆಲ್ಲ ಅನ್ನಕ್ಕೆ ತುಂಬಾ ಈಸಿ ಆಗಿರುತ್ತೆ. ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ಏನೇನ್ ಬೇಕು ಅನ್ನೋದನ್ನ ನಾನು ಇವಾಗ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ಬರ್ದಿ ಇಟ್ಕೊಳ್ಳಿ ಏನೇನ್ ಬೇಕಾಗುತ್ತೆ ಅಂತ. ಈ ಬೌಲು ಒಂದು ಪಾವಷ್ಟು ಅಳತೆ ಹಿಡಿಯುತ್ತೆ. ಆ ಪಾವಲ್ಲಿ ನಾನು ಇವಾಗ ಒಂದು ಪಾವಷ್ಟು ಸಂಬಾರ ತಗೊಂಡಿದ್ದೀನಿ, ಅರ್ಧ ಪಾವಷ್ಟು ಜೀರಿಗೆ ತಗೊಂಡಿದ್ದೀನಿ, 2 ಸ್ಪೂನು ಮೆಂತ್ಯೆ, 2 ಸ್ಪೂನು ಕಾಳುಮೆಣಸು, 2 ಸ್ಪೂನು ಸಾಸಿವೆ, ಮತ್ತೆ ಕಡಲೆ ಬೀಜ, ಇದು ಲಾಸ್ಟ್ ಅಲ್ಲಿ ಒಗ್ಗರಣೆ ಕೊಡ್ತೀವಲ್ಲ ಅದಕ್ಕೆ, ಮತ್ತೆ 1/4 ಬೌಲು ಕಡಲೆಬೇಳೆ, 1/4 ಬೌಲು ಉದ್ದಿನ ಬೇಳೆ, ಮತ್ತೆ ಒಂದು ಕೊಬ್ಬರಿನ ನಾನು ತುರ್ದಿ ಇಟ್ಕೊಂಡಿದ್ದೀನಿ. ನೀವು ಜಾಸ್ತಿ ಟೇಸ್ಟ್ ಬೇಕು ಅಂತಂದ್ರೆ ನೀವು ಇನ್ನೂ ಅರ್ಧ ಕೊಬ್ಬರಿನ ತುರ್ದಿ ಇಟ್ಕೊಳ್ಳಿ. ಮತ್ತೆ ಇಲ್ಲಿ ಒಂದು 150ರಿಂದ 170 ಗ್ರಾಮ್ ಅಷ್ಟು ನಾನು ಒಣಮೆಣಸಿನ್ಕಾಯಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ 2 ಮಿಕ್ಸ್ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಅರ್ಧ ಬೌಲು ಬಿಳಿ ಎಳ್ಳು, ಮತ್ತೆ ಒಂದು ಸಣ್ಣ ಹೆಚ್ಚಲ್ಲಿ 4 ಹೆಚ್ಚು ಬೆಲ್ಲನ ಚಚ್ಚಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕರಿಬೇವು, ಎಣ್ಣೆ, ಇಷ್ಟನ್ನ ನಾನು ತಗೊಂಡಿದ್ದೀನಿ. ಮತ್ತೆ ಇನ್ನ ಮುಖ್ಯವಾಗಿ ಬೇಕಾದದ್ದು ಹುಣಸೆ ಹಣ್ಣು. 1/4 kg ಹುಣಸೆ ಹಣ್ಣ ನಾನು ನೀವು ರಾತ್ರಿನಾರು ನೆನ್ಸಿಟ್ಕೊಳ್ಳಿ, ಇಲ್ಲಾಂದ್ರೆ ಬೆಳಿಗ್ಗೆ ಸ್ವಲ್ಪ ಬಿಸಿನೀರಿಗೆ ಹಾಕೊಂಡ್ರೆ ಸಾಕು. ನಾನು ಬಿಸಿನೀರಿಗೆ ಹಾಕೊಂಡಿದ್ದೆ 1-2 hours. ಈ ತರ ರೆಡಿ ಮಾಡ್ಕೊಂಡು ನಾನು ಮೊದಲೇ ಇಟ್ಕೊಂಡಿದ್ದೀನಿ. ಹೀಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದಂತೂ ತುಂಬಾ ಬೇಗ ಆಗುತ್ತೆ, ಈಸಿ. ಇವಾಗ ನಾನು ಸ್ಟವ್ನ ಆನ್ ಮಾಡ್ಕೊಂಡು ಅದಕ್ಕೆ ಹುಣಸೆ ಹಣ್ಣು ರಸ ಎಲ್ಲ ತಕೊಂಡಿದ್ವಿ ಅಲ್ವಾ, ಅದನ್ನ ಬೇಯಕ್ಕೆ ಇಟ್ಕೊಂತಾ ಇದ್ದೀನಿ. ಅದ್ರೊಳಗಡೆ ಇವಾಗ ನಾನು ಬೆಲ್ಲನ ಹಾಕೊಂಡಿದೀವಿ. ಅಮ್ಮ ಮಾಡ್ತಾ ಇರೋದು ರೆಸಿಪಿ, ಇದು ಅಮ್ಮನ ರೆಸಿಪಿ. ಅಮ್ಮ ಬಂದಿದ್ರಲ್ವಾ ಬರ್ಡೇಗೆ, ಅದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೇನೆ 1 ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ ಒಂದು ಹಿಡಿ ಆಗಷ್ಟು ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಅರ್ಧ ಗಂಟೆಗಿಂತ ಜಾಸ್ತಿನೇ ಕುದಿಬೇಕು. ಅದು ನಿಧಾನಕ್ಕೆ ಕುದಿಲಿ, ಮೀಡಿಯಂಗಿಂತ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇರ್ಲಿ. ಅದ್ರಲ್ಲಿ ಇಟ್ಕೊಂಡು ನಾವು ಕುದಿಯಕ್ಕೆ ಇಟ್ಕೊಳ್ಳೋಣ. ಮತ್ತೆ ಪಕ್ಕದಲ್ಲಿ ನಾವ್ ಇವಾಗ ಏನೆಲ್ಲ ರುಬ್ಕೊಳಕ್ ಬೇಕಲ್ವಾ, ಅದನ್ನೆಲ್ಲ ಇವಾಗ ಏನೆಲ್ಲ ಫ್ರೈ ಮಾಡ್ಕೊಬೇಕು ನೋಡೋಣ. ಇವಾಗ ಕಡಲೆಬೇಳೆನ ಫ್ರೈ ಮಾಡ್ಕೊಂತಿದ್ದಾರೆ ಅಮ್ಮ. ಕಡಲೆಬೇಳೆಗೆ ಎಣ್ಣೆ ಹಾಕೊಂಡಿಲ್ಲ, ಹಾಗೇನೆ ಡ್ರೈ ಫ್ರೈ ಮಾಡ್ಕೊಂತಾ ಇದ್ದಾರೆ. 1/4 ಕಪ್ ಕಡಲೆಬೇಳೆ ತಗೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ, ಆ ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನೇ ಆಗ್ಲಿ ಅಷ್ಟು ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಹೆವಿ ಉರಿ ಎಲ್ಲ ಕೊಟ್ಕೊಂಡು ಮಾಡ್ಕೊಳಕ್ ಹೋಗ್ಬೇಡಿ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಟೈಮ್ ಕೊಟ್ಕೊಂಡು ಒಂದ್ಸರಿ ಹುಳಿ ಮಾಡಿ ಇಟ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಮೊಸರನ್ನ ಮತ್ತೆ ಪುಳಿಯೋಗರೆ 2 ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ಅಂತೂ ಮನೇಲಿ ಸಖತ್ತು ಟೇಸ್ಟಿ ಆಗಿರುತ್ತೆ. ನೋಡಿ, ಈ ತರ ಫ್ರೈ ಮಾಡ್ಕೊಬೇಕು. ಎಲ್ಲಾ ಐಟಮು ಫ್ರೈ ಮಾಡಿ ಇಟ್ಕೊಬೇಕು. ಇವಾಗ ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆನ ಫ್ರೈ ಮಾಡಿ ನಾನು ಒಂದೇ ಪ್ಲೇಟಿಗೆ ಹಾಕೊಂತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಬೇಕು. ಹಿಂಗೇನೆ ಎಣ್ಣೆ ಯೂಸ್ ಮಾಡಿಲ್ಲ, ಹಾಗೇನೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವೆರಡನ್ನ. ನನಗಂತೂ ತುಂಬಾ ಇಷ್ಟ ಆಗ್ಬಿಡುತ್ತೆ. ತುಂಬಾ ಫಿದಾ ಆಗ್ಬಿಟ್ಟಿದೀನಿ. ಅಮ್ಮನೂ ಕೂಡ ಟ್ರೈ ಮಾಡಿದ್ರು 1-2 ಸರಿ. ನಾನು ಅದಕ್ಕೇನೆ ಅಮ್ಮ ಮಾಡ್ದಾಗ್ಲೇನೆ ನಾನು ಸ್ವಲ್ಪ ಗೊಜ್ಜೆಲ್ಲ ತಂದು ಇಟ್ಕೊಂತಿದ್ದೆ. ನನ್ಗೆ ನನ್ನ ತಂಗಿಗೆಲ್ಲ ಗೊಜ್ಜು ಎಲ್ಲ ಮಾಡಿ ಕೊಡ್ತಾ ಇದ್ರು. ಇವಾಗ ಬಂದಿದ್ರಲ್ವಾ, ಇಲ್ಲೇ ನಾನೇ ಮಾಡಿಸ್ಕೊಳ್ಳೋಣ, ಸ್ವಲ್ಪ ವಿಡಿಯೋನು ಮಾಡ್ಕೊಂಡಾಗುತ್ತೆ, ನಿಮ್ ಜೊತೆ ಶೇರ್ ಮಾಡ್ಕೊಂಡಾಗುತ್ತೆ ಅಂದ್ಬಿಟ್ಟು ನಾನು ವಿಡಿಯೋಸ್ ಎಲ್ಲ ಮಾಡಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಫುಲ್ ನೋಡಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಬಿಳಿ ಎಳ್ಳು ಕೂಡ ನಾವು ಅದೇ ತರ ಇವಾಗ ಫ್ರೈ ಮಾಡ್ಕೊಬೇಕು. ಚಟಪಟ ಅನ್ಬೇಕು ಎಳ್ಳು, ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ.
ಇವಾಗ ಪಕ್ಕದಲ್ಲಿ ಹುಣಸೆ ಹಣ್ಣೆಲ್ಲ ಹಾಕಿ ಇಟ್ಟಿದ್ದೆ ಅಲ್ವಾ ಕುದಿಯಕ್ಕೆ, ಅದು ಕೂಡ ನೋಡಿ ಕುದಿ ಬಂದಿದೆ. ಇವಾಗ ಚೆನ್ನಾಗಿ ಕುದಿಬೇಕು. ನಾವು ಎಷ್ಟು ನೀರ್ ಹಾಕೊಂಡಿರ್ತೀವಿ ಅದು ಅರ್ಧ ಆಗಷ್ಟು ಚೆನ್ನಾಗಿ ಗಟ್ಟಿ ಆಗೋ ತರ ಕುದಿಬೇಕು. ಇವಾಗ ಮೆಂತ್ಯ ಕೂಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಏನ್ ಎಣ್ಣೆ ಗಿಣ್ಣೆ ಏನು ಯೂಸ್ ಮಾಡ್ಕೊಳ್ಳೋದೇನ್ ಬೇಡ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಎಲ್ಲ ಡ್ರೈ ರೋಸ್ಟ್ ಎಲ್ಲ ಆದ್ಮೇಲೆ ನಾವು ಇವಾಗ ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ವಾ ಅದಕ್ಕೆಲ್ಲ ಒಂದ್ ಸ್ವಲ್ಪ ಎಣ್ಣೆನ ಯೂಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಅದು ನುಣ್ಣಗ ಆಗಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಂಗಾಗಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು. ಹಸಿ ಹಸಿ ಇರಬಾರ್ದು. ಇದು ಇಟ್ಕೊಂತೀವಲ್ವಾ, ತುಂಬಾ ದಿನ ಇಟ್ಕೊಂಡ್ಬಿಟ್ಟು ನಾವು ಯೂಸ್ ಮಾಡ್ಕೊಂತೀವಲ್ವಾ, ಅದಕ್ಕೆ ಎಲ್ಲ ಚೆನ್ನಾಗಿ ಫ್ರೈ ಆದ್ರೆ ಅದು ಕೆಡಲ್ಲ ಬೇಗ. ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಖಾರ ಮೆಣಸಿನ್ಕಾಯಿ ಎರಡನ್ನೂ ಕೂಡ ಯೂಸ್ ಮಾಡ್ಕೊಂಡಿದೀನಿ. ನಿಮ್ಮ ಖಾರಕ್ಕೆ ತಕ್ಕನಾಗಿ ಮಾಡ್ಕೊಳ್ಳಿ. ಇದು ಇಷ್ಟು ನಾನು ಏನ್ ಅಳತೆಗೆ ಮಾಡ್ತಾ ಇದ್ದೀನಿ, 1/4 kg ಹುಣಸೆ ಹಣ್ಣಿಗೆ ಮಾಡ್ತಿದ್ದೀನಲ್ವಾ, 1/4 kg ಹುಣಸೆ ಹಣ್ಣಿಗೆ ಇದು ಕರೆಕ್ಟ್ ಅಳತೆ ಆಗಿರುತ್ತೆ. ಟೇಸ್ಟ್ ಕೂಡ ಮೀಡಿಯಂ ಆಗಿ ಸರಿಯಾಗಿರುತ್ತೆ. ಇಷ್ಟು ನಾವು ಹುರ್ಕೊಬೇಕಾಗಿರೋದೆಲ್ಲ ಇವಾಗ ಹುರ್ಕೊಂಡ್ಬಿಟ್ಟು ತಣ್ಣಗಾಗಕ್ ಬಿಟ್ಟಿದೀನಿ. ಬೇರೆ ಬೇರೆ ಇಟ್ಕೊಂಡಿದೀನಿ ನೋಡಿ. ನಾನು ಎಳ್ ಬೇರೆ ಇಟ್ಕೊಂಡಿದೀನಿ, ಉದ್ದಿನ ಬೇಳೆ ಮತ್ತೆ ಕಡಲೆ ಬೇಳೆ ಬೇರೆ ಇಟ್ಕೊಂಡಿದೀನಿ, ಮತ್ತೆ ಒಣಮೆಣಸಿನ್ಕಾಯಿ ಮೆಂತ್ಯ ಸಂಬಾರ ಎಲ್ಲ ಇತ್ತಲ್ವಾ ಅದನ್ನೆಲ್ಲ ಒಟ್ಟಿಗೆ ಹಾಕೊಂಡು ಇಟ್ಕೊಂಡಿದೀನಿ. ಅದನ್ನೆಲ್ಲ ಇವಾಗ ನಿಧಾನಕ್ಕೆ ಎಲ್ಲ ತಣ್ಣಗ ಆದ್ಮೇಲೆ ನಾವು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಎಲ್ಲ ಒಟ್ಟಿಗೆ ಹಾಕೊಬಹುದು. ನಾನು ಸಣ್ಣ ಜಾರಿಗೆ ಹಾಕೊಂತಿದ್ದೀನಿ ಚೆನ್ನಾಗಿ ನುಣ್ಣಗಾಗ್ಲಿ ಅಂತ. ನೋಡಿ ಇವಾಗ ಇದು ಹುಣಸೆ ಹಣ್ಣಿನ ರಸ ಕೂಡ ಚೆನ್ನಾಗಿ ಗಟ್ಟಿಯಾಗಿದೆ. ಈ ತರ ಗಟ್ಟಿ ಆಗ್ಬೇಕು. ಅದು ಚೆನ್ನಾಗಿ ಗಟ್ಟಿ ಆದ್ಮೇಲೆ ಈ ಎಲ್ಲಾ ಮಸಾಲ ರುಬ್ಕೊಂಡಿದ್ವಲ್ಲ ಅದನ್ನ ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡೋದು. ಅವಾಗ್ಲೇ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದೀವಿ ನಾವು ರುಚಿಗೆ ತಕ್ಕಷ್ಟು. ನೋಡಿ ಹಾಕೊಳ್ಳಿ ಉಪ್ಪನ್ನ, ಮತ್ತೆ ನೋಡಿ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಬಹುದು. ಈ ತರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಗಂಟೆನಾಗಲ್ಲ, ಯಾಕಂದ್ರೆ ಚೆನ್ನಾಗಿ ಕುದ್ದಿರುತ್ತೆ ಅಲ್ವಾ. 1/4 ಗಂಟೆನೆ ಚೆನ್ನಾಗಿ ಕುದಿಸ್ಬೇಕು ಅದನ್ನ. ಹುಣಸೆ ಹಣ್ಣನ್ನ ಅದು ಎಷ್ಟು ಚೆನ್ನಾಗಿ ಕುದ್ದಿರುತ್ತೆ ಬೆಲ್ಲ ಜೊತೆ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಇವಾಗ ಎಳ್ ಪುಡಿ ಕೂಡ ನಾನು ಹಾಕೊಂತಾ ಇದ್ದೀನಿ ಇದ್ರೊಳಗಡೆ. ನೋಡಿ ಗಂಟೆನಾಗಲ್ಲ. ಈ ತರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಒಟ್ಟಿಗೆ ಮಾಡಿ ಇಟ್ಕೊಬಹುದು. ನಾನು ಕಡಿಮೆಗೆ ಡೈಲಿ ಅವಾಗ್ಲೇ ಇನ್ಸ್ಟೆಂಟ್ ಆಗಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಇದು ಸ್ವಲ್ಪ ದಿನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬಾಕ್ಸಿಗೆಲ್ಲ ಈಸಿ ಆಗುತ್ತೆ ಅನ್ನೋದ್ರಿಂದ ನಾನು ಈ ತರ ಮಾಡ್ಕೊಂತಾ ಇದ್ದೀನಿ ಇವಾಗ ಅಷ್ಟೇ. ಇದು ಸ್ವಲ್ಪ ಈಸಿ. ಒಂದಿನ ರಜಾ ಇದ್ದಾಗ ಯಾವಾಗಾರು ಮಾಡ್ಕೊಂಡ್ಬಿಟ್ರೆ ಆ ಮಕ್ಳು ಸ್ಕೂಲಿಗೆಲ್ಲ ಆರಾಮಾಗಿ ಕಲಿಸ್ಕೊಡ್ಬೋದು. ಕೊಬ್ಬರಿ ಇಲ್ಲಿ ನಾನು 1 ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿರೋದು. ನಿಮಗೆ ಜಾಸ್ತಿ ಇಷ್ಟ ಇದ್ರೆ, ನನಗೂ ತುಂಬಾ ಇಷ್ಟ, ಆದ್ರೆ ಅಮ್ಮ ಸಾಕು ಅಂತ ಹೇಳ್ಬಿಟ್ಟು ಅದೇ ಪ್ರಮಾಣಕ್ಕೆ ಹಾಕಿದ್ದಾರೆ ಅಷ್ಟೇ. ಇನ್ನ ಜಾಸ್ತಿ ಇಷ್ಟ ಇರೋರಿದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಬಹುದು. ಎಷ್ಟು ಘಮ ಘಮ ಅಂತಿತ್ತು ಅಂದ್ರೆ ಮನೆ ತುಂಬಾ ಘಮ ಘಮ ಅಂತಿತ್ತು. ಅಷ್ಟು ಟೇಸ್ಟ್ ಬಂದಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನ್ ಮಾಡೋ ಅಡಿಗೆಗಳೆಲ್ಲ. ನಾನ್ ಯಾವಾಗ್ಲೂ ನಾನು ಸುಮ್ನೆ ತೋರ್ಸಕ್ ಹೋಗಲ್ಲ. ಇಲ್ಲಿ ಮಾಡೋ ತರ ನಾನು ಮಾಡಿ ನನಗೆ ಯಾವ್ದು ಇಷ್ಟ ಆಗಿರುತ್ತೆ ಅದನ್ನ ಮಾತ್ರ ನಿಮ್ ಜೊತೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆಗ್ಬೇಕು, ಮಾಡಿ ಈ ತಿನ್ಬೇಕು ಅಂದ್ರೆ ಚೆನ್ನಾಗಿ ತೋರಿಸ್ತಾ ಇದಾರಪ್ಪ ಅಂತ ಅನ್ನಿಸ್ಬೇಕು. ಆ ತರದ್ ಮಾತ್ರ ತೋರಿಸ್ತೀನಿ ಅಷ್ಟೇ. ನೋಡಿ ತುಂಬಾನೇ ಚೆನ್ನಾಗಿ ರೆಡಿ ಆಗಿತ್ತು. ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನ್ ಸ್ವಲ್ಪ ಕೆಂಪು ಹುಣಸೆ ಹಣ್ಣೆ ತಗೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕೆಂಪಿದೆ ಅಷ್ಟೇ. ಕಪ್ಪುದು ಹಳೆ ಹುಣಸೆ ಹಣ್ಣು ತಗೊಂಡ್ರೆ ಕಪ್ಪು ಇನ್ನೂ ಚೆನ್ನಾಗಿರುತ್ತೆ. ಈ ಹುಣಸೆ ಹಣ್ಣು ಇದರಿಂದ ಸ್ವಲ್ಪ ರೆಡ್ ಕಲರ್ ಆಗಿದೆ. ಇವಾಗ ನಾನು ಒಗ್ಗರಣೆಗೆ ಅದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದೀವಿ, ಅದನ್ನ ಸ್ಟೋರ್ ಮಾಡ್ಕೊಬಹುದು. ಇವಾಗ ಅನ್ನಕ್ಕೆ ಕಲಿಸ್ಬೇಕಾದ್ರೆ ನಾವು ಹೇಗ್ ಮಾಡ್ಕೊಬೇಕು ಅಂತಂದ್ರೆ, ಎಣ್ಣೆನ ಹಾಕೊಂಡು, ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರ್ಲಿ ಇದಕ್ಕೆ, ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಒಂದು ಅರ್ಧ ಬೌಲೆ ಹಾಕೊಂಡಿದೀನಿ. ಅವಾಗ ಕಡಲೆ ಬೀಜ ಮತ್ತೆ ಕಡಲೆ ಬೇಳೆನ ಈ ತರ ಫ್ರೈ ಮಾಡ್ಕೊಬೇಕು. ಈಗ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಣಮೆಣಸಿನ್ಕಾಯಿ ಮತ್ತೆ
ಕರ್ಬೇವಿನ ಸೊಪ್ಪು ಒಗ್ಗರಣೆ ಕೊಡ್ಬೇಕು. ಅದಾದ್ಮೇಲೆ ಈಗ ಮಾಡಿರುವಂತ ಮಿಕ್ಸ್ನ ಪುಳಿಯೋಗರೆ ಗೊಜ್ಜನ್ನ ಇದ್ರೊಳಗಡೆ ಹಾಕೊಂಡು ಕಳ್ಸ್ಕೊಂಡು ಮತ್ತೆ ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಅನ್ನಕ್ಕೂ ಸ್ವಲ್ಪ ಉಪ್ಪು ಹಾಕ್ತೀರಾ ಅನ್ಕೊಂಡಿದೀನಿ. ಅದಕ್ಕೂ ಹಾಕಿರ್ತೀವಲ್ಲ, ನೋಡ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಲಸಿ ಇಟ್ಕೊಂಡ್ರೆ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಪುಳಿಯೋಗರೆ, ದೇವಸ್ಥಾನದ ಶೈಲಿಯ ಪುಳಿಯೋಗರೆ ರೆಡಿ ಆಗುತ್ತೆ. ಮೇಲ್ಕೋಟೆ ಶೈಲಿ ಅಂತಾನು ಹೇಳ್ಬೋದು, ಅದೇ ತರ ಇರುತ್ತೆ ಅಲ್ವಾ. ನಾನಂತೂ ಎಲ್ಲೂ ಹೊರಗಡೆ ಹೋದ್ರೆ ನಾನು ಈ ತರ ಪುಳಿಯೋಗರೆನೆ ಜಾಸ್ತಿ ತಗೊಂತೀನಿ, ಎಲ್ಲ ಅವೈಲೇಬಲ್ ಇರುತ್ತೆ ಅಲ್ಲಿ ಅಂತೂ ಪುಳಿಯೋಗರೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಪಡಲ್ಲ. ನೋಡಿ, ನಾವು ಇದನ್ನ ಕಲ್ತ್ಕೊಂಡ್ರೆ ಮನೇಲೆ ಮಾಡ್ಕೊಬೋದಲ್ವಾ. ದೇವಸ್ಥಾನದಲ್ಲೂ ಹೋದಾಗ್ಲೂ ಅಯ್ಯೋ ಸ್ವಲ್ಪನೇ ಅಲ್ವಾ, ಇನ್ನೊಂದ್ ಸ್ವಲ್ಪ ಕೊಡ್ಬೇಕಿತ್ತು ಅಂತ ಅನ್ಸುತ್ತೆ. ಇವಾಗ ಮನೇಲೆ ಆ ಸ್ಟೈಲ್ ಅಲ್ಲಿ ಮಾಡ್ಕೊಂಡ್ರೆ ಆರಾಮಾಗಿ ನಮಗೆ ಎಷ್ಟು ಬೇಕು ಅಷ್ಟು ನಮ್ ತೃಪ್ತಿ ಆಗೋ ತರ ಊಟ ಮಾಡ್ಬೋದು, ತಿನ್ಬೋದು ಪುಳಿಯೋಗರನ. ಈ ತರ ನೀವು ಕೂಡ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.